ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಎಲ್ಲರಿಗೂ ರಮ್ಯಾ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಯಿತು ಬ್ಲಾಗ್ ಹಾಕಿದೆ, ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಇವತ್ತು ಮಾಡಿದ್ದೀನಿ. ವಿಡಿಯೋಸ್ ತುಂಬಾ ಇದೆ, ಮಾಡಿರೋದಲ್ಲ, ಸಾರಿ, ವಿಡಿಯೋಸ್ ಇದೆ, ಬಟ್ ಎಡಿಟಿಂಗ್ ಯಾವುದೂ ಮಾಡಿಲ್ಲ. ಊರಿಗೆ ಬಂದರೆ ತುಂಬ ಸೋಂಬೇರಿ ಥರ ಆಡ್ತೀನಿ ನಾನು. ಯಾವುದೇ ವಿಡಿಯೋಸ್ ಎಡಿಟಿಂಗೇ ಮಾಡೋಕ್ಕೆ ಹೋಗಲ್ಲ. ಕೆಲಸ ಮನೆಯದು ಬರೀ ಕೆಲಸ ಮಾಡ್ತಾನೇ ಇರ್ತೀನಿ. ಅದಕ್ಕೋಸ್ಕರ ಎಡಿಟಿಂಗ್ ಕಡೆ ಹೋಗೋದೇ ಇಲ್ಲ. ನಮ್ಮ ಅತ್ತೆ ಮಗಳು ಅಂದರೆ ಅತ್ತಿಗೆ ಮಗಳ ಮದುವೆ ಇತ್ತು, ಅದರದ್ದು ವಿಡಿಯೋ ಆಗಿರುತ್ತೆ ಇದು. ಅವಳು ಮೇಕಪ್ ಇತ್ತು. ಅವತ್ತು ಬೆಳಿಗ್ಗೆನೇ 4 ಗಂಟೆಗೆ ಬಂದು ತಮ್ಮ ಬಂದು ಕರ್ಕೊಂಡು ಹೋದ. ಸಂಜು ಬಂದಿದ್ದ ನಾನು ಕರ್ಕೊಂಡು ಹೋಗೋಕ್ಕೆ. ಹೋಗಿ ಎಲ್ಲ ಅವಳಿಗೆ ರೆಡಿ ಮಾಡಿ, ನೋಡಿ ಹೇಗೆ ರೆಡಿ ಮಾಡಿದ್ದೀನಿ ಅಂತ. ಅವಳು ತುಂಬ ಚೆನ್ನಾಗಿದ್ದಾಳೆ, ಅವಳು ವೈಟಾಗಿ ಸಖತ್ತಾಗಿದ್ದಾಳೆ, ಚೆನ್ನಾಗಿತ್ತು. ನೆಕ್ಸ್ಟ್ ಅವಳಿಗೆಲ್ಲ ರೆಡಿ ಮಾಡಿ ಅಲ್ಲಿಂದ ಅವರು ದೇವಸ್ಥಾನಕ್ಕೆ ಹೊರಟರು. ನಾನು ಅವ್ರ ಜೊತೆಗೆ ಬಂದೆ. ನಂದು ರೆಡಿಯಾಗಿರಲಿಲ್ಲ, ನಾನು ಅವ್ರ ಜೊತೆಗೆ ಬಂದೆ. ಗುಣವಂತೆಯಲ್ಲಿ ಮದುವೆ ಆಗಿತ್ತು. ಅವ್ರ ಜೊತೆಗೆ ಬಂದು ನಾನು ಮನೆ ಹತ್ರ ಇಳ್ಕೊಂಡು ಅಲ್ಲಿ ರೆಡಿಯಾಗಕ್ಕೆ ಹೋದೆ. ಆಮೇಲೆ ಇವರು ಹಾಲ್ಗೆ ಹೋದರು. ಚೆನ್ನಾಗಿತ್ತು. ಸ್ವಾತಿ ಅಂತ, ಹ್ಯಾಪಿ ಮ್ಯಾರಿಡ್ ಲೈಫ್ ಸ್ವಾತಿ, ಚೆನ್ನಾಗಿರಲಿ ನಿಮ್ಮ ಲೈಫು. ಓಕೆ, ನೋಡಿ ಇದೆಲ್ಲ ನೆಕ್ಸ್ಟ್ ಇವರೆಲ್ಲ ಫ್ಯಾಮಿಲಿ, ಅವರೆಲ್ಲ ಅತ್ತೆ ಮಕ್ಕಳು 3 ಜನ. ಫಸ್ಟ್ ಇದ್ದಾರಲ್ಲ ಅವ್ರ ಮಗಳು ಮದುವೆ ಇವಾಗ. ಇವ್ರು ನಮ್ಮ ಅತ್ತೆ, ಅಮ್ಮ, ನೆಕ್ಸ್ಟ್ ಆ ಕಡೆ ಇರೋದು ನಮ್ಮದು ಇವಳು ದೊಡ್ಡಕ್ಕ, ಇದನ್ನು ನಾನು ಅಂತ. ಇವಳೇ ನೋಡಿ ಸ್ವಾತಿ. ಇದು ಬಂದು ಸೆಕೆಂಡ್ ಸೀರೆ, ಫಸ್ಟ್ ಸೀರೆ ಫೋಟೋ ಅಕ್ಕ, ಅತ್ತಿಗೆ, ನಾನು. ಇದು ನಮ್ಮ ಚಿಕ್ಕಪ್ಪ. ಓಕೆ, ಇದು ನೆಕ್ಸ್ಟ್ ಇನ್ನು ಆ ಮದುವೆ ಮುಗೀತು, ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ ಇದು. ಇದು ಬಂದು ನಂದು ತಂಗಿ, ಅಂದರೆ ನಂದು ಚಿಕ್ಕಪ್ಪ ಅಂತ ಹೇಳಿ ತೋರಿಸಿದ್ನಲ್ಲ ಇವಾಗಷ್ಟೇ, ಅವ್ರ ಮಗಳು ಇವಳದು ಮದುವೆ 14, ಈ 14ಗೆ, ಫೆಬ್ರವರಿ 14ಗೆ ಅವ್ರ ಮದುವೆ. ಅವಳ ಮದುವೆಗೆ ನಾನು ಮತ್ತು ನಮ್ಮ ಮನೆಯವರಿಂದ ಊಟಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಊಟಕ್ಕೆ ಮಾಡಿ ಅವಳನ್ನು ಕರೆದಿದ್ರು. ಆವಾಗ ಅವಳು ಅಲ್ಲಿ ಬಂದಿದ್ಲು ನಮ್ಮ ಅಪ್ಪನ ಮನೆ ಹತ್ರ. ಅಲ್ಲೇ ತೊಗೊಂಡಿರುವಂಥ ವಿಡಿಯೋ ಇದು. ಇವಳು ನಮ್ಮ ಫುಲ್ ಇಡೀ ಫ್ಯಾಮಿಲಿ, ನಾವು ಎಷ್ಟು ಜನ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಿದ್ದಾರೋ ಅಷ್ಟು ಜನರಲ್ಲಿ ಇವಳು ಲಾಸ್ಟ್ನೇ, ಅವಳು ಯಶೋಧ ಅಂತ. ಇವಳ್ದೊಂದು ಮದುವೆ ಆದ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಲ್ಲಿ, ಹೆಣ್ಮಕ್ಳಲ್ಲಿ ಎಲ್ಲರೂ ಕ್ಲಿಯರ್ ಮದುವೆ ಆಗಿ ಆಯಿತು ಎಲ್ಲರದ್ದು. ಇವಳೇ ಲಾಸ್ಟ್ ಇರೋದು. ಇವಳು ನಾವು ಅಂದರೆ ನಾನು ಅವಳೆಲ್ಲ ಒಂದೇ ಕಡೆ ಕೆಲಸ ಮಾಡ್ತಾಯಿದ್ವಿ ಮೊದಲು. ನೆಕ್ಸ್ಟ್ ಯಾವುದನ್ನ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ನಾವೆಲ್ಲ ಮೊದಲು ಒಂದೇ ಕಡೆ ಕೆಲಸ ಮಾಡ್ತಿದ್ವಿ. ಸ್ವಲ್ಪ ಚೆನ್ನಾಗೇ ಇದ್ವಿ ಎಲ್ಲ ಜೊತೆಯಾಗಿ. ತುಂಬ ಕಷ್ಟಪಟ್ಟಿದ್ದೀವಿ ನಾವು. ನೆಕ್ಸ್ಟ್ ಅವಳು ಬಂದಿದ್ಲು, ಅವಳಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಅವಳಿಗೆ ಊಟಕ್ಕೆ ಮಾಡಿದ್ವಲ್ಲ, ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ, ಏನೇನೋ ಸುದ್ದಿ ಎಲ್ಲ ಮಾತಾಡಿಕೊಂಡು ಚೆನ್ನಾಗಿತ್ತು. ಓಕೆ, ಇವಾಗ ಅವಳ ಮದುವೆಗೆ ಹೋಗಬೇಕು. ಅವಳ ಮದುವೆ ನೆಕ್ಸ್ಟ್ ಅವಳ ಮದುವೆ ವಿಡಿಯೋ ಬರುತ್ತೆ, ಅರ್ಶಿನ ಶಾಸ್ತ್ರದ್ದು ಮದುವೆದು ಅದೆಲ್ಲ ಬ್ಲಾಗ್ ಬರುತ್ತೆ, ನೀವು ನೋಡ್ತೀರಾ. ಓಕೆ, ನೋಡ್ಕೊಂಡು ಬನ್ನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಇಷ್ಟ ಆಗಲಿ ಆಗದೆ ಇರಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೂರವ್ರು ಅಂದಮೇಲೆ ಸಪೋರ್ಟ್ ಮಾಡಬೇಕಲ್ಲ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಓಕೆ, ಇವತ್ತು ಏನು ಮಾಡಿದ್ದೀರಾ ಹೇಳಿ? ಚಿಕನ್ ಗ್ರೇವಿ, ಹಾಂ, ಮತ್ತು ಚಪಾತಿ, ಹಾಂ, ಪಾಯಸ, ಶಾವಿಗೆ ಪಾಯಸ. ಏನು ರೀಸನ್ ಇವತ್ತು ಇಷ್ಟೊಂದು ಸ್ಪೆಷಲ್ ಮಾಡೋಕ್ಕೆ? ಊಟ ಕೇಳಿದ್ವಿ, ಯಾರು ಅಂದರೆ ನಮ್ಮ ಹಸ್ಬೆಂಡ್. ಹಾಂ.